ಅಧ್ಯಕ್ಷರೇ, 7%ನಲ್ಲಿ ನಮ್ಗೆ ಎಷ್ಟು ಸಿಗ್ತದೆ? ಎಲ್ಲ ಮರಾಠ, ಎಲ್ಲ ಇದೇ ನಮ್ಮ ಜೈನ ಎಲ್ಲರಿಗೂ 2D ಕೊಟ್ಟಿದ್ದಾರೆ. ಇದನ್ನು ನಾವು ಕೇಳುತ್ತಪ್ಪ. ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡಿದೆ. ನಾ ಇಷ್ಟೇ ವಿನಂತಿ ಮಾಡ್ಕೋತೇನೆ ಅಧ್ಯಕ್ಷರೇ, ಇವತ್ತು ಮೇಲಿಂದ ಮೇಲೆ ಅವ್ರು ಏನು ಹೇಳ್ತಾರೆ, ಅಫಿಡೇಟು ಎಲ್ಲಿ ಅಫಿಡೇಟ್ ಸಲ್ಲಿಸ್ಯಾರಿ, ಎಲ್ಲಿ ಸಲ್ಲಿಸ್ಯಾರ? ಬರೇ ಸಾಲಿಸಿಟರ್ ಜನರಲ್ ಏನು ಹೇಳ್ತಾರೆ, ಅಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಏನು ಹೇಳ್ತಾರೆ ಸ್ಟೇಟ್ಮೆಂಟ್ ಮಾಡ್ತಾರೆ ಅವರು? 2CD ಆದ್ಮ್ಯಾಗ ಹುಬ್ಬಳ್ಳಿ ಧಾರವಾಡದ ಒಂದು ಅಜ್ಜುಮನ್ ಸಂಸ್ಥೆ ಗುಲಾಮ್ ರಸೂಲ್ ಅಂತ ಒಬ್ಬ PI ಹಾಕ್ತಾನೆ. ಆ PI ಹಾಕಿದಾಗ ಏನು ಹೇಳ್ತಾರೆ ಅವರು, ನಮ್ಮ ಮುಕುಲ್ ರೋಹಟಿಯವರು ಅದಕ್ಕೆ ಅಟೆಂಡ್ ಆಗ್ತಾರೆ. ಅಟೆಂಡ್ ಆಗಿ ಅವ್ರು ಏನು ಹೇಳ್ತಾರೆ, ಸ್ಟೇಟ್ಮೆಂಟ್ ಮಾಡ್ತಾರೆ. ದ ಇಂಪ್ಯೂಸ್ಡ್ ಆರ್ಡರ್ಸ್ ಆಫ್ ಡೇಟ್ 27/03/2023 ಶಾಲ್ ನಾಟ್ ಬಿ implemented till the next of hearing. ನೆಕ್ಸ್ಟ್ ಹಿಯರಿಂಗ್ ಎಲ್ಲಿನೂ ನಾವು ಒಟ್ಟೆ ನಾವು ಇಂಪ್ಲಿಮೆಂಟ್ ಮಾಡೋದಂತ ಹೇಳಿಲ್ಲ. ನೆಕ್ಸ್ಟ್ ಹಿಯರಿಂಗ್ವರೆಗೆ he further submits that earlier regime relating to reservation which notification dated 33/2002 will continue to hold the filed till the next date of hearing. ಅಧ್ಯಕ್ಷರೇ, ನಾವು ಮಾಡೋದಿಲ್ಲ, ಹಂಗೆ ಮಾಡ್ಯಾರ, ಸುಪ್ರೀಂ ಕೋರ್ಟ್ನಲ್ಲಿ ಇವ್ರು ಬರೆದು ಕೊಟ್ಟಾರ. ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಇವತ್ತು ಕೌನ್ಸಿಲ್ನಲ್ಲಿ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು 2A ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ. ಹಾಗಾದರೆ 4% ಯಾವುದು ಸಂವಿಧಾನ ಮಾನ್ಯತೆ ಇದೆಯಾ? ಸಂವಿಧಾನದಲ್ಲಿ ಮಾನ್ಯತೆ ಇದೆಯಾ? ಯಾಕೆ ಲಿಂಗಾಯತರ ಬಗ್ಗೆ ಇಟ್ಟು ದ್ವೇಷ? ಯಾಕೆ ಇಟ್ಟು ಒಕ್ಕಲಿಗರ ಬಗ್ಗೆ ದ್ವೇಷ? ಯಾಕೆ ಹಿಂದುಳಿದವ್ರ ಬಗ್ಗೆ ದ್ವೇಷ? ನೀವು ಒಂದೇ ವರ್ಗವನ್ನು ಖುಷಿ ಪಡಿಸ್ತೀರಾ. ಈ ರಾಜ್ಯದ ಮೇಲೆ ಮೊದಲು ಮುಸ್ಲಿಮರ ಅಧಿಕಾರ ಇದೆ. ಏನಿಲ್ಲ ಅರ್ಥ? ದೇಶದ ಹಿಂದಿನ ಪ್ರಧಾನಮಂತ್ರಿ ಹೇಳ್ತಾರೆ ಭಗವಂತ ಸಿಂಗ್ರು, ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಹಿಂದೂಗಳೆಂದ್ರೇನು? ಅವ್ರಿಗೆ ಈ ದೇಶದಲ್ಲಿ ಹಕ್ಕೆ ಇಲ್ವಾ? ಮೂಲ ಭಾರತೀಯರು ನಾವು ಅಲ್ಲ. ಸಭಾಧ್ಯಕ್ಷರೇ ಒಂದು ನಿಮಿಷ. ಈ ದೇಶದಲ್ಲಿ ಯಾರು ಸಿಎಂ ಹಿಂದೂಗಳು ಇರೋದ್ಯಾ? ಅಲ್ಲ, ಸಿಎಂ ಹಿಂದೂಗಳು ಇರೋದೇನ್ರಿ? ಡೈವರ್ಷನ್ ಕೊಡಬೇಡಿ.
ಎಕನಾಮಿಕಲಿ ಮಾತಾಡಿ ನೋಡೋಣ ನೀವು. ಬಗ್ಗೆ ಮಾತಾಡಿ ಹಿಂದೂಗಳ ಬಗ್ಗೆ ಹೇಳಿ. ಬಾಂಗ್ಲಾದೇಶ ಬ್ಯಾಕ್ವರ್ಡ್ ಬಗ್ಗೆ ಮಾತಾಡಿ ನೀವು. ಹೇಳಿದ್ದಲ್ಲ ಪೊಲೀಸರು ಹೊಡೆದು ಸಭಾಧ್ಯಕ್ಷ ಈಗ ಚರ್ಚೆ ಅವ್ರು ಮಾತಾಡಿ ಚಾರ್ಜ್ ಬಗ್ಗೆ ಮಾತಾಡ್ರಿ. ಮೀಸಲಾತಿ ಬಗ್ಗೆ ವಿಜಯಾನಂದ್ ಮಾತಾಡೋ ನೀವೇನ್ ಮಾಡಿದ್ರೆ? ನಾನು ಹಿಂದೆ ತೆಗಿದ್ದೆ. ಈಗ ಅವ್ರು ಯಾರಿದು ಲಾಠಿ ಚಾರ್ಜ್ ಬಗ್ಗೆ ಮಾತಾಡ್ರಿ. ಎಲ್ಲಿಂದ ನಾವಿರುದ್ಧ ಇಲ್ಲ, ಮಾತಾಡಿಕೊಂಡು ಮಾತಾಡಿ ಬೇಗ ಮುಗಿಸಿ. ಅಧ್ಯಕ್ಷರೇ ಮಾತಾಡ್ಲಿ ಅವರು. ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳನ್ನ ಹಿಂದೂ ವಿರೋಧಿ ಅಂತ ಹುಚ್ಚಾಳು. ಬಾಂಗ್ಲಾದೇಶ ಹಿಂದೂಗಳಿಗೆ ಹೊಡಿತಾರೆ, ಏನಾಗ್ತಾರೆ ನೋಡಿ. ಅಮೆರಿಕ ನೋಡಿ ಕಲೀರಿ. ಸನ್ಮಾನ್ಯ ಅಧ್ಯಕ್ಷ ನಮ್ಮ ಮುಖ್ಯಮಂತ್ರಿಗಳನ್ನ ಹಿಂದೂ ವಿರೋಧಿ ಅಂತ ಕರೆಯುವಂತ ಎತ್ತಾಳೊಬ್ಬ ಹುಚ್ಚಾಳು. ಪ್ರೂಫ್ ನಿಮ್ಮಲ್ಲಿ ಇದ್ರೆ ನಾ ಗೃಹ ಮಂತ್ರಿ ಕೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ, ಪಾರದರ್ಶಕವಾಗಿ ನೀವು ಎನ್ಕ್ವೈರಿ ಮಾಡಿ. ಆಯ್ತು, ಯಾರು ರವಿ ಕೂತ್ಕೊಳ್ಳಿ. ತಪ್ಪಿದಸ್ತದಾರ ಅವ್ರ ಎಟ್ಟೆ ಉನ್ನತಾಧಿಕಾರಿ ಇರಲಿ, ಇಲ್ಲಾಂದ್ರೆ ಈ ಸಂಪ್ರದಾಯ ಕೆಟ್ಟ ಸಂಪ್ರದಾಯ. ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿಯಾಗಿ ಬೇಕಾಬಿಟ್ಟಿಯಾಗಿ ಲಾಠಿ ಬೀಸೋದು ಆ ಗೌರವಕ್ಕೆ ತಕ್ಕಂತೆ ADGP ನೋಡ್ಕೊಂಡಿಲ್ಲ. ಈಗ ಈ ಸರ್ಕಾರ ಇದೆ, ರಕ್ಷಣೆ ಮಾಡ್ಬೋದು. ನಾವೇನು ಮುಂದಿನ ಸಲ ಬರೋದಿಲ್ಲತ್ತೇನಿಲ್ಲ, ನಾವು 100ಕ್ಕೆ 100 ಆ ಅಧಿಕಾರಿ ಎಲ್ಲೇ ನೋಡುವ ಮತ್ತೆ ರಾಷ್ಟ್ರೀಯ ಮಾನವ ಹಕ್ಕು ಬಿಜೆಪಿ ನೀವು ಬಂದ ನಂತರ ಈಗ ಮಾತಾಡಿ. ಇವರು ಮುಂದಿನ ಪ್ರಮೋಷನ್ ತಡಿ ಸರ್ಕಾರ ನಮ್ದಿದೆ ದಿಲ್ಲಿಯಲ್ಲಿ. ದಿಲ್ಲಿಯಲ್ಲಿ ನಮ್ಮ ಸರ್ಕಾರ ಇದೆ. ಆ ADGP ವಾರ್ನಿಂಗ್ ಮಾಡಬೇಕು. ಅಮಿತ್ ಶಾ ಪತ್ರ ಬರೀತೀನಿ, ಮಾನವ ರಹಿತ. ನಿಮ್ಮ ಅಮಿತ್ ಶಾ ಏನೋ ಕರ್ನಾಟಕಕ್ಕೆ ಡಿಕ್ಟೇಟರ್
ಇವರು ಲಾಠಿ ಚಾರ್ಜ್ ಮಾಡಿದಾಗ ಹಾವೇರಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು, ಗೋಲಿಬಾರ್ ಮಾಡಿದ ರೈತರ ಮೇಲೆ ಗೋಲಿಬಾರ್ ಮಾಡಿದ್ರೆ ಸರ್ಕಾರ ಕಸ ಬಂಡೂರಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ನಮ್ಮ ಅನ್ಯಾಯ ಮಾತಾಡ್ತೀರಾ ಸರ್ಕಾರದ ಬಗ್ಗೆ ಮಾತಾಡ್ಬೋದ? ಏನ್ ಸಂವಿಧಾನ ಇಲ್ಲ, ಕಾನೂನಿಲ್ಲ. ಅಧ್ಯಕ್ಷರೇ ಸರ್ಕಾರ ಏನಕ್ಕೆ ಇರ್ಬೇಕು ಮತ್ತೆ? ಎತ್ತಾಳೊಬ್ಬ ಉಚ್ಚಾಳ್ ನಮ್ಗೆ ಹೇಗೆ ಆಡ್ ಮಾಡ್ತಾರೆ ಆಫೀಸರ್ಗೆ ಥ್ರೆಟನ್ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಇವತ್ತು ನೋಡ್ರಿ ಮೋದಿ ಅಮಿತ್ ಶಾ ಗವರ್ನರ್ ಕಚೇರಿ ಇದೆ. ಆಫೀಸರ್ಗೆ ಥ್ರೆಟನ್ ಮಾಡ್ತಾ ಇದ್ದಾರೆ ಇವರು. How is it threatening the officers here? ಪ್ರತಿ ಸಲನೂ ಅಡ್ಜಸ್ಟ್ಮೆಂಟ್ ತಗೊಂಡು ನಮ್ಮ ಸಮುದಾಯಗಳಿಗೆ ಸಿಗಬೇಕಾದಂತ ಮೀಸಲಾತಿಯನ್ನ ಈ ಸರ್ಕಾರ ಬಂದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾಗಿ ಅಟೆಂಡ್ ಆಗದೆ ಬರೇ ಅಡ್ಜಸ್ಟ್ಮೆಂಟ್ ತಗೋತಾ ಇದ್ದು, ಇವತ್ತೇನಾದ್ರೂ ಅನ್ಯಾಯ ಆಗಿದ್ರೆ ನಮ್ಮೆಲ್ಲ ಸಮುದಾಯಗಳಿಗೆ ಎಲ್ಲ ಸಮುದಾಯಗಳಿಗೆ ಈ ಸರ್ಕಾರದೇ ಹೊಣೆ. ಯಾರು ತಪ್ಪಿತಸ್ಥರಾರ ಅವ್ರ ಮ್ಯಾಗ ಆಕ್ಷನ್ ತಗೋಬೇಕು ಗೃಹ ಮಂತ್ರಿಗಳು. ನೀವು ತಗೋದೇ ಇದ್ರೆ ಕೇಂದ್ರ ಸರ್ಕಾರ ಮಾಡ್ಕೊಂಡು ಬರಲ್ಲ ಮತ್ತೆ ಬಸವರಾಜ ಬೊಮ್ಮಾಯಿ ಅಮಿತ್ ಶಾ ಅವರು ಏನು ಮಾಡಕ್ ಸಾಧ್ಯ ಇಲ್ಲ. ರಮೇಶ್ ಅಣ್ಣ ಬುದ್ಧಿ ಹೇಳ್ರಿ. ಅವ್ರಿಗೆ ಕರ್ನಾಟಕದಲ್ಲಿ ಅಮಿತ್ ಶಾ ಅವರು ಇಲ್ಲೇನು ಮಾಡಿ ಅನಾವಶ್ಯಕವಾಗಿ ರಮೇಶ್ ಅಣ್ಣ ಎತ್ತಾಳ ಬುದ್ಧಿ ಹೇಳ್ರಿ. ಯಾವುದೇ ಪ್ರಚೋದನೆ ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಏನೋ ಹಾನಿ ಆಗಿರುತ್ತೆ ನಡ್ಕೊಂಡು ನಾವು ರಸ್ತೆ ಮೇಲೆ ಕೂತಿದ್ವಿ ಅಧ್ಯಕ್ಷರೇ. ನಾವು ಸುವರ್ಣಸೌಧ ಕಡೆ ಹೋಗಿಲ್ಲ, ನಾವು ಅಲ್ಲಿ ರಸ್ತೆ ಮಧ್ಯದಲ್ಲಿ ಕೂತಿದ್ದೀವಿ. ನಾವು ನಮ್ಮ ಕಣ್ಣು ಮುಂದೆ ವಕೀಲರು ಹೋಗ್ಯಾರ, ಅವ್ರಿಗೂ ಒಳಗೆ ಪ್ರವೇಶ ಮಾಡಿ ಲಾಠಿ ಚಾರ್ಜ್ ಮಾಡಿದ್ದೆ ಕಾನೂನಿನ ವಿರುದ್ಧ, ಮಾನವೀಯ ಮೌಲ್ಯಗಳ ವಿರುದ್ಧ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಅದಕ್ಕೆ ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಮಾನ್ಯ ಗೃಹ ಮಂತ್ರಿಗಳಿಗೆ, ಈ ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ತಗೋದಿದ್ರೆ ನಿಮ್ಗೆ ಬಹಳ ಸ್ಪಷ್ಟ ಸಂದೇಶ ಇದೆ, ಈ ರಾಜ್ಯದಲ್ಲಿ ಲಿಂಗಾಯತರು ಹಿಂದೂಗಳು ಬದಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ವಾತಾವರಣ. ಏನೂ ಆಗಿಲ್ಲ. ಲಕ್ಷ್ಮಣ್ ಸಿದ್ದರಾಮಯ್ಯವರು ಸಮೃದ್ಧಿಯಾಗಿ ಎಲ್ಲಾ ಜಾತಿಯವರು ನೋಡ್ಕೊಂಡಿದ್ದಾರೆ ನೋಡಿ. ಯಾರಿಗೇನು ಅನ್ಯಾಯ ಆಗಿಲ್ಲ. ಈಗ ಏನೆಲ್ಲ ಚರ್ಚೆ ಆಗ್ತದೆ ನಾಳೆ ಮಾನ್ಯ ಮುಖ್ಯಮಂತ್ರಿಗೆ ಸ್ಪಷ್ಟ ಉತ್ತರ ಕೊಡ್ತಾರೆ.